ಹಾಯ್ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಏನಿರುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಈ ವಿಡಿಯೋಗೆ ಲೈಕ್ ಕೊಡಿ. ಇಲ್ಲಿ ಗೌರಿ ಗ್ರೀಷ್ಮಗೆ ಬುದ್ಧಿ ಹೇಳ್ತಾ ಇದ್ದಾಳೆ. ಪ್ಲೀಸ್ ನನ್ನ ಮಾತು ಕೇಳೆ ಅಂದಾಗ ಗ್ರೀಷ್ಮ ಕೋಪದಿಂದ, ನಾನು ನಿನ್ನ ಮಾತು ಕೇಳಲ್ಲ, ನನ್ನ ಲೈಫ್ನ ನಾನೇ ನೋಡ್ಕೋತೀನಿ, ಏನಾಗುತ್ತೋ ಆಗೋಗ್ಬಿಡ್ಲಿ, ಅದ್ರ ಬಗ್ಗೆ ನನಗೆ ಯಾವ ಭಯನೂ ಇಲ್ಲ. ಭಯ ಪಡೋದಾದರೆ ನಿಮ್ಮ ಥರ ಒಳ್ಳೆಯವರಾಗಿ ಮುಖವಾಡ ಹಾಕ್ಕೊಂಡಿರ್ತಾರಲ್ಲ ಅಂಥವ್ರು ಭಯ ಪಡಬೇಕು. ನೀನು ಕೈ ಮುಗಿತೀನಿ, ಈ ಸುಳ್ಳು ಸಮಾಧಾನನ ನಿನ್ನ ಹತ್ರನೇ ಇಟ್ಕೋ, ಅದು ಮುಂದೆ ನಿನಗೇ ಬೇಕಾಗತ್ತೆ ಅಂತ ಬೈದು ಅಲ್ಲಿಂದ ಹೊರಟೋಗ್ತಾಳೆ. ಆಗ ಅಲ್ಲೇ ಇದ್ದ ಅಜ್ಜಿ ಗೌರಿಗೆ ಸಮಾಧಾನ ಮಾಡ್ತಾರೆ. ಆಗ ಗೌರಿ, ಈ ಚಕ್ರವ್ಯೂಹದಿಂದ ಅವಳನ್ನ ಆಚೆ ಕರ್ಕೊಂಡು ಬಂದೇ ಬರ್ತೀನಿ, ನಾನು ಅವಳಿಗೆ ಅಕ್ಕ, ಅವಳನ್ನ ಈ ಸಂಕಷ್ಟದಿಂದ ನಾನು ಅವಳನ್ನ ಕಾಪಾಡ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ಐಶು ಒಬ್ಬಳೇ ಬೈಕೋತಾ ಇದ್ದಾಳೆ. ಆಗ ಅಲ್ಲಿಗೆ ಆದಿ ಬಂದು, ಇದೇನು ಐಶ್ವರ್ಯ ಅವರೇ, ಸಣ್ಣ ಪುಟ್ಟ ವಿಷಯಕ್ಕೆ ಇಷ್ಟೆಲ್ಲ ಸಿಟ್ಟು ಮಾಡ್ಕೋತಾರ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ಇದು ನಿಮ್ಮನೇನೆ, ನಿಮ್ಮನೆ ಬಗ್ಗೆ ನೀವೇ ಯೋಚನೆ ಮಾಡದೇ ಇದ್ದರೆ ಹೇಗೆ ಹೇಳಿ ಅಂದಾಗ ಐಶು ಮತ್ತೆ ಆದಿ ಮೇಲೆ ಜೋರಾಗಿ ಕೂಗಾಡ್ತಾ ಇದ್ದಾಳೆ. ಆಗ ಆದಿ, ನಾನು ನಿಮ್ಮನ್ನು ರಾಣಿ ಥರ ನೋಡ್ಕೋಬೇಕು ಅಂತ ನನಗೂ ಆಸೆ ಇದೆ, ಆದರೆ ನನ್ನ ಕಾಲು, ಆದಷ್ಟು ಬೇಗ ನನ್ನ ಕಾಲ ಮೇಲೆ ನಿಂತು ನಾನು ನಿಮ್ಮ ಎಲ್ಲ ಆಸೆನೂ ಈಡೇರಿಸ್ತೀನಿ, ಸರಿನಾ? ಈಗೇನು ನಿಮಗೆ ಮನೇಲಿ ಕೂತು ಹಿಂಸೆ ಆಗ್ತಿದೆ, ಹೌದು ತಾನೆ? ಬನ್ನಿ ನಾವಿಬ್ಬರು ಎಲ್ಲಾದರೂ ಸುತ್ತಾಡಿಕೊಂಡು ನಿಮ್ಮ ಫೇವ್ರೆಟ್ ಚಾಟ್ ತಿನ್ಕೊಂಡು ಬರೋಣ ಅಂದಾಗ ಐಶು, ನನಗೇನು ಬೇಕಾಗಿಲ್ಲ, ಅದಕ್ಕೂ ದುಡ್ಡು ಖರ್ಚಾಯ್ತದೆ ಅಂದಾಗ ಆದಿ, ಪ್ಲೀಸ್ ನನಗೋಸ್ಕರ ಬನ್ನಿ, ನಿಮ್ಮ ಬೆಳ್ಳುಳ್ಳಿಗೋಸ್ಕರ ಅಂತ ಹೇಳ್ತಾನೆ. ಆಗ ಐಶು, ಏಟೊತ್ತಿಗೆ ಹೋಗೋಣ ಹೇಳು ಅಂತ ನಗ್ನಗ್ತಾ ಹೇಳ್ತಾಳೆ. ಆಗ ಆದಿ, ಸಂಜೆ ಹೋಗೋಣ ಅಂತ ಹೇಳ್ತಾನೆ. ಈ ಕಡೆ ಪಂಕಜ ಸುನಂದ ಅವರಿಗೆ, ಸುನಂದಕ್ಕ ನಿಮ್ಮ ತವ ಏನೋ ಒಂದು ಕೇಳಲ್ಲ, ತಪ್ಪು ತಿಳ್ಕೊಬಾರ್ದು, ಅದು ರುದ್ರಣ್ಣ ನಿನ್ನ ಹನಿಮೂನ್ಗೆ ಅಂತ ಎಲ್ಲೆಲ್ಲಿ ಕರ್ಕೊಂಡೋಗವನೆ ಅಂದಾಗ ಸುನಂದ ಅವರು, ಅದೆಲ್ಲ ಈಗ ಯಾಕೆ ಪಂಕು, ಸುಮ್ಮನೆ ಏನೇನೋ ಕೇಳಬೇಡ ಅಂದಾಗ ಪಂಕು, ಏನು ಕೇಳಿದೆ ನಾನೇನು ಬೇರೆಯವಳು ಅಂದ್ಕೊಂಡಿದ್ರೆ ಹೇಳ್ಬೇಡ ಬಿಡು ಅಂದಾಗ ಸುನಂದ ಅವರು, ಅಯ್ಯೋ ನಾನೆಲ್ಲ ಹಂಗಂದೆ ಪಂಕು, ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಸಂಕಟ ಆಯ್ತದೆ, ಅದಕ್ಕೇಯ ನಿಮ್ಮ ಅಣ್ಣ ರುದ್ರ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ಒಂಥರ ಮಾಡ್ಕೋತಾರೆ, ನನ್ನನ್ನು ಹನಿಮೂನ್ ಕರ್ಕೊಂಡೋಯ್ತಾರ, ನೀನೇ ಹೇಳು, ನನ್ನ ಹಣೆ ಬರ್ದಾಗೆ ಆ ಖುಷಿಯೆಲ್ಲ ಬರದೇ ಇಲ್ಲ ಪಂಕು, ನನ್ನ ಹಣೆ ಬರ್ದಲ್ಲಿ ಬರ್ದಿರೋದು ಎರಡೇಯ, ಒಂದು ನನ್ನ ಅಪ್ಪಯ್ಯನ ಮನೆ, ಇನ್ನೊಂದು ನನ್ನ ಗಂಡನ ಮನೆ, ಬೇರೆ ಏನುವೆ ನನ್ನ ಹಣೆ ಬರದಲ್ಲಿ ಬರ್ದಿಲ್ಲ, ನಾನು ಮದುವೆಯಾಗಿ ಬಂದ್ಮ್ಯಾಕೆ ನಮ್ಮ ಅಪ್ಪಯ್ಯನ ಮನೆ ಕಡೆನೂ ಹೋಗಿಲ್ಲ ಅಂದಾಗ ಪಂಕು, ಹೂ ಕಣೇಳಿ, ನಮ್ಮ ರುದ್ರಣ್ಣನ ಜೊತೆ ಹೊರಗಡೆ ಹೋಗೋದನ್ನ ನಾನು ಕಂಡೇ ಇಲ್ಲ, ಈಗ ನೋಡಿ ನಮ್ಮ ರುದ್ರಣ್ಣ ಹೊಸ ಹೆಂಡ್ರನ್ನ ಹನಿಮೂನಿಗೆ ಕರ್ಕೊಂಡು ಹೋಗೋದಕ್ಕೆ ಹೆಂಗೆ ಕುಣಿತಾವ್ರೆ ಅಂತ, ಏನೋ ಬಿಡಿ, ಎಲ್ಲ ಅವ್ರವ್ರು ಪಡ್ಕೊಂಡು ಬಂದಿರೋದು, ನಾವೇನು ಹಣೆ ಬರೋಣ ಅಳಿಸಿ ಬದಲಾಯಿಸೋಕ್ಕಾಯ್ತದ, ನಿಮಗೆ ಒಂದನ ಮಗ ಆಗಿದ್ದಿದ್ರೆ ಹಿಂಗೆಲ್ಲ ಆಯ್ತಿರ್ಲಿಲ್ಲ ಅಂದಾಗ ಇದನ್ನು ಕೇಳಿಸ್ಕೊಂಡ ಗೌರಿ ಜೋರಾಗಿ ಪಂಕಜ ಅವರೇ ಅಂತ ಕೂಗ್ತಾಳೆ. ಈಗ ಗೌರಿ ಹತ್ರ ಬಂದು, ಬಾಯಿಗೆ ಬಂದಂಗೆ ಮಾತಾಡೋದು ಬಿಟ್ರೆ ಬೇರೆ ಏನೂ ಬರಲ್ಲ ಅಲ್ವಾ ನಿಮಗೆ? ಹೆಂಡತಿ ಅಂದರೆ ಗಂಡನ ಸಂಗಾತಿ, ಮಕ್ಕಳನ್ನ ಎತ್ಕೊಡೋ ಮೆಷಿನ್ ಅಲ್ಲ, ಮಕ್ಕಳಾಗದೇ ಇದ್ದರೆ ಅವಳನ್ನ ಎಸ್ತು ಬೇರೆ ಹೆಂಡ್ತಿನ ಕರ್ಕೊಂಡು ಬರೋದಕ್ಕೆ. ಮೊದಲು ಹೋಗಿ ನಿಮ್ಮ ರುದ್ರಣ್ಣನ ಹತ್ರ ಎರಡನೇ ಮದುವೆ ಆಗೋದು ಕಾನೂನು ಪ್ರಕಾರ ತಪ್ಪು ಅಂತ ಹೇಳಿ ಹೋಗಿ, ಆಗಲ್ಲ ಅಲ್ವಾ? ಆಗಲ್ಲ ಅಂದರೆ ಬಾಯಿ ಮುಚ್ಕೊಂಡು ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊ ಹೋಗಿ ಅಂದಾಗ ಪಂಕು, ಗೌರಮ್ಮ ನಿಮಗೆ ನನ್ನ ಮಕ್ಕ ಕಂಡ್ರೇ ಆಗೋಕ್ಕಿಲ್ಲ ಅಲ್ವಾ, ನಾನೇನೋ ಸುನಂದಕ್ಕಂತವ ಕಷ್ಟ ಸುಖ ಮಾತಾಡ್ತಿದ್ದೆ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಆಗ ಗೌರಿ ಸುನಂದ ಅವ್ರಿಗೆ ಸಮಾಧಾನ ಮಾಡ್ತಾಳೆ. ಆಗ ಸುನಂದ ಅವರು, ಪಾಪ ನೀನು ಯಾಕೆ ಆ ಪಂಕು ನಂಗೆ ಬೈದ್ಬಿಟ್ಟೆ, ಅವಳು ಹೇಳಿದ್ರಲ್ಲಿ ಏನು ತಪ್ಪಿದೆ, ಹೇಗಾಗಿದ್ದು ತಾನೇ ಅವಳು ನೋಡಿ ಹೇಳಿದ್ದು, ಇದನ್ನೆಲ್ಲ ನೋಡಿ ಅವಳಿಗೂ ಅಯ್ಯೋ ಅನ್ಸೋಕ್ಕೆ ಶುರು ಆಗಿರ್ತದೆ, ಅವಳು ಹೇಳಿರೋ ದಿಟ ಅಲ್ವಾ, ನಾನು ಈ ಮನೆಗೆ ಒಂದೇ ಒಂದು ಮಗಿನ ಎತ್ಕೊಟ್ಬಿಟ್ಟಿದ್ರೆ ಹಿಂಗೆಲ್ಲ ಆಯ್ತಾನೇ ಇರಲಿಲ್ಲ ಅಂದಾಗ ಗೌರಿ, ನಾವು ಹೆಣ್ಮಕ್ಳು ಮೊದಲು ಜೀವಂತವಾಗಿರೋ ಮನುಷ್ಯರು, ಆಮೇಲೆ ತಾಯಿ, ಹೆಂಡತಿ, ಸೊಸೆ, ಆಮೇಲೆ ಅಮ್ಮ ಆಗಲಿಲ್ಲ ಅಂದ ಮಾತ್ರಕ್ಕೆ ಬೇರೆ ಸಂಬಂಧನ ಕಳ್ಕೊಳಕ್ಕಾಗುತ್ತಾ? ನಿಮ್ಮ ಮೇಲೆ ಆಗ್ತಿರೋ ಅನ್ಯಾಯನ ತಡೆದು ಹೋರಾಡೋದು ಬಿಟ್ಟು ನಿಮ್ಮನ್ನು ನೀವೇ ಬೈಕೋತಿದ್ದೀರಲ್ಲ, ನೀವು ಈ ಅನ್ಯಾಯದ ವಿರುದ್ಧ ಹೋರಾಡಿ ಅಂತ ಹೇಳ್ತಾಳೆ. ಈಗ ರುದ್ರ ಹನಿಮೂನ್ ಹೋಗೋದಕ್ಕೆ ಬಟ್ಟೆಗಳನ್ನು ಪ್ಯಾಕ್ ಮಾಡ್ಕೋತಾ ಇದ್ದಾನೆ. ಆದರೆ ಗ್ರೀಷ್ಮಗೆ ಇಷ್ಟ ಆಗ್ತಿಲ್ಲ. ಇದೇ ಸಮಯಕ್ಕೆ ಆ ಮನೆಗೆ ಒಬ್ಬರು ಸಾಧು ಬಾಬಾ ಅವರು ಬರ್ತಾರೆ. ಈ ಮನೆಯಲ್ಲಿ ಒಂದು ಹಸುಗೂಸು ಅಳ್ತಾ ಇದೆ, ಬಿಕ್ಕಿ ಉಸಿರು ಕಟ್ತಾ ಇದೆ, ಎಲ್ಲಿ ಆ ಮಗು ಅಂತ ಕೇಳ್ತಾರೆ. ಇದನ್ನು ಕೇಳಿಸ್ಕೊಂಡ ಶಿವರುದ್ರಪ್ಪ ಅವರು, ಏ ಬಾಬಾ ಏನ್ಲ ಹೇಳ್ತಿದ್ಯಾ ಅಂದಾಗ ಆ ಬಾಬಾ ಅವರು, ಈಗಾಗಲೇ ಒಂದು ಮಗುನ ಕಳ್ಕೊಂಡಿದ್ದೀರಾ, ಈಗ ಇನ್ನೊಂದು ಮಗು ಈ ಮನೆ ಕಡೆ ಹೆಜ್ಜೆ ಆಗ್ತಾ ಇದೆ, ಆದರೆ ಕಾಲ ಅದನ್ನು ತಡೀತಾ ಇದೆ ಅಂತ ಹೇಳಿದಾಗ ಶಿವರುದ್ರಪ್ಪ ಅವರು,
ಆ ಬಾಬಾ ಅವ್ರನ್ನ ಮನೆ ಒಳಗಡೆ ಕರ್ಕೊಂಡು ಬರ್ತಾರೆ. ಆಗ ಪಾರ್ವತಿಯವರು, ಬಾಬಾ ನಮ್ಮ ಬಗ್ಗೆ ನಮ್ಮ ಕುಟುಂಬದ ಬಗ್ಗೆ ಏನಾದರೂ ವಿಷಯ ಇದ್ದರೆ ಹೇಳಿ ಅಂದಾಗ ಬಾಬಾ ಅವರು, ನಿಮ್ಮ ಮನೆಗೆ ಹೊಸ ಸದಸ್ಯರು ಬಂದಿರಬೇಕಲ್ಲ ಅಂದಾಗ ಪಾರ್ವತಿಯವರು, ಹ್ಞೂ ಬಂದವಳೆ, ಗ್ರೀಷ್ಮು ಹಿರಿ ಸೊಸೆ ಅಂದಾಗ ಅವರು, ಅವಳೇ ಈ ಮನೆಗೆ ವಾರಸ್ದಾರನ್ನ ಕೊಡ್ತಾಳೆ, ನಿಮಗೆ ವಂಶೋದ್ಧಾರಕನ್ನು ಕೊಡೋದು ಅವಳೇ ಅಂದಾಗ ಶಿವರುದ್ರಪ್ಪ ಅವ್ರಿಗೆ ಮತ್ತು ಪಾರ್ವತಿಯವರಿಗೆ ಖುಷಿಯಾಗತ್ತೆ. ಇದನ್ನು ಕೇಳಿ ಗೌರಿಗೆ ಗೊಂದಲ ಆಗತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗತ್ತೆ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.